ಎರಡು ವಿಚಾರ ಗಮನದಲ್ಲಿ ಇಟ್ಕೋಬೇಕು ಇಂಥ ಪ್ರಕರಣಗಳಲ್ಲಿ. ಒಂದು, ರಾಜಕೀಯವಾಗಿ ಮಾತನಾಡ್ತಕ್ಕಂಥದ್ದು, ರಾಜಕೀಯವಾಗಿ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು, ಅದು ಒಂದು ಭಾಗ. ಅದನ್ನು ಅವರು ವಿರೋಧ ಪಕ್ಷದವರು ಅಥವಾ ಬೇರೆ ಬೇರೆಯವರು ರಾಜಕೀಯವಾಗಿ ಹೇಳಿಕೆಗಳನ್ನು ಕೊಟ್ಟಿರೋದು ನಾವೆಲ್ಲ ಗಮನಿಸಿದ್ದೇವೆ. ಆದರೆ ಕಾನೂನಾತ್ಮಕವಾಗಿ ಏನು ಮಾಡಬೇಕು ಅನ್ನೋದು ಭಾಳ ಮುಖ್ಯ. ಅದನ್ನು ಇವತ್ತು ಪ್ರಕಟಣೆ ಮಾಡ್ತಾರೆ. ಆದಾಗ ನೋಡೋಣ ಮುಂದೆ ಅದೇನು ತೀರ್ಪು ಏನು ಬರುತ್ತೆ, ಅದ್ರ ಮೇಲೆ ನಾವು ಏನು ಕ್ರಮ ತಗೋಬೇಕು ಅದನ್ನು ತಗೊಳ್ತೀವಿ. ಈ ಸಿದ್ಧಾಂತ ಸರ್ಕಾರ ಏನೋ ಮುಚ್ಚಿಡ್ತಿದೆ ಅನ್ನೋ ಅನುಮಾನವನ್ನು ಎಚ್ ಡಿ ಕುಮಾರಸ್ವಾಮಿ ಪ್ಲಾನ್ ಮಾಡಿದ್ದಾರೆ. ಇಂಥ ಪ್ರಕರಣಗಳಲ್ಲಿ, ಇಂಥ ವಿಚಾರಗಳಲ್ಲಿ ಕೂಡ ಒಂದಿಷ್ಟು ಮಾನವೀಯತೆಯನ್ನ ತೋರಿಸ್ಬೇಕಂತ. ಯಾರು ಅದನ್ನ ಆ ರೀತಿ ಮಾಡಕ್ ಹೋಗ್ತಾರೆ? ಮಾಡಿದ್ರೆ ಅವ್ರ ಕುಟುಂಬದವ್ರು ಮಾಡ್ಬೇಕಪ್ಪ, ಬೇರೆಯವ್ರು ಯಾರು ಮಾಡಕ್ಕಾಗೋದಿಲ್ಲ. ಏನು ಸರ್ಕಾರ ಹೆಬ್ಬೆಟ್ಟು ಹೊತ್ತಿಸ್ಕೊಳುತ್ತಾ? ಅದು ನಾವು ಒಂದಿಷ್ಟು ಮಾನವೀಯತೆ ನಮಗೆ ನಾವು ಪ್ರದರ್ಶನ ಮಾಡಬೇಕಾಗುತ್ತೆ. ಇಂಥ ಪ್ರಕರಣಗಳು ಅವರು ಕಷ್ಟದಲ್ಲಿದ್ದಾರೆ. ಅವರು ಇಂಟೆನ್ಸಿವ್ ಕೇರ್ನಲ್ಲಿ ಅವರಿನ್ನೂ ಕೂಡ ಅವರಿಗೆ ಪ್ರಜ್ಞೆ ಬಂದಿಲ್ಲ ಅಂತ ಹೇಳಿದ್ರು. ಹಾಗಿರುವಾಗ ನಾವು ಒಂದಿಷ್ಟು ಕಾದ್ ನೋಡೋಣ. ಕಾಂಗ್ರೆಸ್ನಲ್ಲಿ ಸರ್ ಅಂತಾರಾಜ್ಯಗಳ ಫಲಿತಾಂಶ ಬರೋಕ್ಕೆ ಮುಂಚೆನೇ ಬೆಳವಣಿಗೆಗಳು ಜಾಸ್ತಿ ಆಗ್ತದೆ. ಯಾವ ಬೆಳವಣಿಗೆ? ಕಾಂಗ್ರೆಸ್ನಲ್ಲಿ ರಾಜಕೀಯ ಬೆಳವಣಿಗೆ. ರಾಜಕೀಯ ಮಾಡೋದೇ ರಾಜಕೀಯ, ಏನು ಬೆಳವಣಿಗೆ? ಏನು ಬೆಳವಣಿಗೆ? ಮೇ 10 ರಾಜಕಾರಣ ಅಂತಾನೆ ಹೇಳೋದಲ್ವಾ? ರಾಜಕಾರಣ ಅಂತ ಡೆಫಿನೇಷನ್ ಏನು ಹೇಳ್ತಾರೆ ಅದರಲ್ಲೇ ಇದೆಲ್ಲ ಬಂದ್ಬಿಡುತ್ತೆ. ಅದೇ ಪ್ರತ್ಯೇಕವಾಗಿ ರಾಜಕೀಯ ಅನ್ನೋದೇನಿಲ್ವಲ್ಲ. ಇಲ್ಲ, ನಮ್ಮ DCM ಸಾಹೇಬರು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತ ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂತ ವಿಚಾರಗಳನ್ನು ಚರ್ಚೆ ಮಾಡಕ್ಕೆ ಭೇಟಿ ಮಾಡಿದ್ದಾರೆ. ರಾಜನಾಥ್ ಸಿಂಗ್ ಏನೆಲ್ಲ ಮಾತುಕತೆ ಎಲ್ಲವೂ ಕೂಡ ನಡೆಯುತ್ತವೆ. ಅಲ್ಲಲ್ಲ, ಅದು ಅವರು ರಾಜಕಾರಣದ ವಿಚಾರದಲ್ಲಿ ಅವ್ರು ಹೇಳಿರುವಂತದ್ದು ಬಿಟ್ರೆ ಅದಕ್ಕೆ ಮತ್ತೆ ನಾವೇನೋ ವ್ಯಾಖ್ಯಾನ ಮಾಡೋದು ಅಗತ್ಯ ಇಲ್ಲ. ಸರ್, ನೀವು ಮೀಟಿಂಗ್ ಮಾಡಿದ್ದೇನು ಸರ್? ನಾವು ಮೀಟಿಂಗ್ ಮಾಡಿ ಊಟ ಮಾಡಿ ಬಂದು. ಸರ್, ಈಗ ಸಿಎಂ ರಾಜ್ಯದಲ್ಲಿ ನಮ್ದೇ ಸರ್ಕಾರ ಇದ್ರು ಕೂಡ ಅಹಿಂದ ವರ್ಗಕ್ಕೆ ನಾವು ಕೊಟ್ಟಿರೋ ಭರವಸೆ ಈಡೇರ್ಸಕ್ ಆಗ್ತಾ ಇಲ್ಲ, ಅಹಿಂದ ವರ್ಗದವರೇ ತೊಡಕಾಗ್ತಾ ಇದ್ದಾರೆ ಅಂತ ಸುದ್ದಿಗಾರಗಳು ಹೇಳ್ತಾ ಇದ್ದಾರೆ. ಅವರ ಹೇಳಿಕೆ ನನ್ನದು ಯಾವುದು ಪ್ರತಿಕ್ರಿಯೆ ಅದಕ್ಕೆ ಇರೋದಿಲ್ಲ. ಸೋಷಿಯೋ ಎಕನಾಮಿಕ್ ಸರ್ವೆದ ರಿಪೋರ್ಟ್ ಜನವರಿ ಅಥವಾ ಫೆಬ್ರವರಿ ಒಳಗಡೆ ಕೊಡ್ತಾರೆ ಅಂತ ಒಂದು ಆಂಟಿಸಿಪೇಷನ್ ಇತ್ತು. ಏಪ್ರಿಲ್ ಕಡಿತಾ ಬಂತು. ಟೈಮ್ ಬೌಂಡ್ ಇಲ್ಲ ಅನ್ನೋ ಒಂದು ರೀತಿ ಮಾತುಗಳು ಈಗ ಆರಂಭ ಆಗಿದೆ. ಬೇರೆ ಬೇರೆ ಕಾರಣಕ್ಕೆ ಅವರು ಈಗ ಚುನಾವಣೆಗಳು ಮತ್ತೆ ರಾಜಕೀಯ ಬೆಳವಣಿಗೆಗಳು ಇವೆಲ್ಲ, ಅಸೆಂಬ್ಲಿ ಇದು ಅಧಿವೇಶನ ಇದೆಲ್ಲ ನೋಡ್ಕೊಂಡು ಅವರು ಒಂದಿಷ್ಟು ಮುಂದಕ್ಕೆ ಸಮಯ ತಗೊಳ್ಬೋದು ಅಂತ ಅನ್ಸುತ್ತೆ. ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ನನಗೆ ಇಲ್ಲ. ಅದ್ರ ಬಗ್ಗೆ ಪ್ರತಿಕ್ರಿಯೆ ಮಾಡೋದು ಮಾಹಿತಿ ಇದ್ದೇ ಸರಿ. ಸರ್, RCB ಗುಜರಾತ್ ಪಂದ್ಯದ ವೇಳೆ KC ಅವ್ರ ಕೊಟ್ಟಿರ್ತಕ್ಕಂಥ ಟಿಕೆಟ್ನ ಅಕ್ರಮವಾಗಿ ಮಾಡ್ಕೊಂಡಿದ್ದಾರೆ ಅಂತ FIR ದಾಖಲಾಗಿದೆ. FIR ದಾಖಲಾಗಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತಾರೆ ಪೊಲೀಸ್ನವರು. ಬ್ಲಾಕ್ ಅಲ್ಲಿ ಮಾಡೋದಕ್ಕೆ ಅವಕಾಶ ಇಲ್ಲ ಅಲ್ವಾ? ಅದೊಂದ್ ವೇಳೆ ಮಾರಿ ಅವರು ಸಿಕ್ಕಾಕೊಂಡಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಅಲ್ಲ ಸರ್, ಈಗ ಟಿಕೆಟ್ ಸಿಗಲ್ಲ ಅಂತ ಫ್ಯಾನ್ಸ್ ಒದ್ದಾಡ್ತಿರ್ತಾರೆ ಸರ್. ಇದ್ರ ನಡುವೆ ಒಬ್ಬರ ಹತ್ರ 100 ಟಿಕೆಟ್ ಬ್ಲಾಕ್ ಅಲ್ಲಿ ಮಾರೋರು ಸಿಕ್ಕಾಕೊಳ್ತಾರೆ. ಸಂಸ್ಥೆಯವರೇ ಇನ್ವಾಲ್ವ್ ಆಗಿದ್ದಾರೆ ಅಂತ DNA ಸಂಸ್ಥೆ ವೆರಿಫೈ ಮಾಡ್ತಾರೆ, ಪೊಲೀಸ್ ಅವರು ವೆರಿಫೈ ಮಾಡ್ತಾರೆ. ಯಾಕಂದ್ರೆ ನಮಗೆ ಅದಕ್ಕೆ ಸಂಬಂಧ ಇಲ್ಲ. ನಾವು ಅವರಿಗೆ ಬಿಟ್ಟಿದ್ದೀವಿ. ಆನ್ಲೈನ್ ನಲ್ಲಿ ಟಿಕೆಟ್ ಮಾರೋದು ಅದೆಲ್ಲ ಅವರಿಗೆ ಬಿಟ್ಟಿರೋದು. ಆನ್ಲೈನ್ ನಲ್ಲಿ ಮಾಡಿದ್ದಾರೆ. ಅದೆಲ್ಲ ಎಲ್ಲಿ ಯಾವ ರೀತಿ ಅದು ನಡೆದಿದೆ ಅನ್ನೋದನ್ನ ಈಗೇನು FIR ಆಗಿದೆ ಅದಲ್ಲಿ ಪರಿಶೀಲನೆ ಮಾಡ್ತಾರೆ. ಘಟನೆಯಲ್ಲಿ ಇವತ್ತು ಕೋರ್ಟ್ ತೀರ್ಪನ್ನ ಕೊಡ್ತದೆ ಅಂತ ಹೇಳಿ ಇದೆ. ಪೊಲೀಸ್ ಇಲಾಖೆಯವರು ಏನೆಲ್ಲ ಕಾನೂನಿನ ಅಡಿಯಲ್ಲಿ ಕೆಲಸ ಮಾಡಬೇಕು, ಎಷ್ಟು ಎವಿಡೆನ್ಸ್ಗಳನ್ನ ಕಲೆಕ್ಟ್ ಮಾಡಿ ಕೊಡಬೇಕು, ಅದನ್ನೆಲ್ಲವನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಒಂದು ತೀರ್ಪು, ನ್ಯಾಯವಾದಂಥ ತೀರ್ಪು ಬರ್ತದೆ ಅಂತ ಹೇಳಿ